ಹಾಯ್, ಐ ಆಮ್ ರಾಮ್. ನಿನ್ನ ಹೆಸರು? ತಿರುಪತಿ ಸಿಂಗ್. ನೀರೋದಲ್ಲಿ? ತಿನ್ನೋರ್ಗು ಇಲ್ಲಿ, ತಿಂದಾದ್ಮೇಲೆ ನಮ್ಮ ಮನೇಲಿ, ಅದಿರೋದು ನಿಮ್ ಪಕ್ಕದ ಮನೇಲಿ. ನಿಮ್ ಮನೇಲಿ ಯಾರ್ಯಾರಿದ್ದಾರೆ? ಪ್ರಾಣಿಗಳಲ್ಲಿ ಯಾವ್ದಿಲ್ಲ, ಪಕ್ಷಿಗಳಲ್ಲಿ ಪಾರವಾಳ ಇದೆ. ಮನುಷ್ಯರ್ನಲ್ಲಂದ್ರೆ ನಾನು, ನಮ್ಮಕ್ಕ, ನಮ್ಮಮ್ಮ, ನಮ್ಮಪ್ಪ. ಸದ್ಯಕ್ಕೆ ನಮ್ಮಪ್ಪ ನಿಮ್ಮಪ್ಪನ ಜೊತೆ ಜಾಗಿಂಗ್ ಹೋಗಿದ್ದಾರೆ. ಓಕೆ, ಮೊದಲು ನಾನು ಹೊಡ್ತಾ ಇರ್ಲಿಲ್ಲ. ನನ್ನ ಹೆಂಡತಿನ ಲವ್ ಮಾಡೋಕೆ ಶುರುವಾದ್ಮೇಲೆ ಅವಳ ಹಿಂದೆ ಹೊಡ್ತಾ ಜಾಗಿಂಗ್ ಅಭ್ಯಾಸ ಆಯ್ತು. ಹೌದಾ? ಅಂದ್ರೆ ನಿಮ್ದು ಇಂಟರ್ ಕಾಸ್ಟು ಇಂಟರ್ ಸ್ಟೇಟು ಎಲ್ಲ ಆಯ್ತು ಅಂತ ಆಯ್ತು ಅಲ್ವಾ? ಅದನ್ನ ಹೇಳೋಕೆ ಒಂದು ದಿನ ಅದು ಸಾಲಲ್ಲ. ಫ್ರೀ ಆಗಿದಾಗ ಹೇಳ್ತೀನಿ. ಒಳ್ಳೇದು. ಇರೋ ಭಾಷೆ ಗೊತ್ತಿಲ್ಲದೆ ಇರೋ ಜನ ಹೊಸದ್ರಲ್ಲಿ ಎಲ್ರಿಗೂ ಹಾಗೇನೆ. ನಾನಂತೂ ಮನೆಯಿಂದ ಹೊರಗಡೆನೆ ಬರ್ತಿರ್ಲಿಲ್ಲ. ಈಗಂತೂ ಎಲ್ಲ ಮಾಮೂಲು. ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ಗೇನಾದ್ರು ಸಹಾಯ ಬೇಕಾದ್ರೆ ನಾವಿದ್ದೀವಿ. ಇನ್ಮೇಲಿಂದ ನಿಮ್ಮನೆ ಬೇರೆ ಇಲ್ಲ, ನಮ್ಮನೆ ಬೇರೆ ಇಲ್ಲ. ಏನೋ ನೀವಿದ್ದೀರಾ ಅಂತ ಧೈರ್ಯ. ಬರ್ತೀನಿ. ಆಯ್ತು. ಹಾ, ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬೇಕು, ಮರಿಬೇಡಿ. ಸರಿ. ಏನಮ್ಮ, ಹಬ್ಬದ ದಿನಾನು ಹಣೆ ಕುಂಕುಮ ಇಟ್ಕೊಂಡಿಲ್ಲ? ಬೇಡ. ವರ್ಷದ ಹಿಂದೆ ಅವಳು ಮದುವೆ ಆಗಿತ್ತು. ಮದುವೆಗೆ ಬಂದ ಫ್ರೆಂಡ್ಸ್ನೆಲ್ಲ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬರ್ತೀನಿ ಅಂತ ಹೋದ ಅವಳ ಯಜಮಾನರು ವಾಪಸ್ ಬರುವಾಗ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು. ಮನೇಲಿದ್ರೆ ಅದನ್ನೇ ಯೋಚನೆ ಮಾಡ್ತಾಳೆ ಅಂತ ಅವಳನ್ನ ಕಂಪ್ಯೂಟರ್ ಕ್ಲಾಸಿಗೆ ಸೇರಿಸಿದ್ದೀವಿ. ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ನೀವು ಈ ವಯಸ್ಸಿನಲ್ಲಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪರವಾಗಿಲ್ಲ ಬಿಡಿ. ಎಷ್ಟೇ ಅಲೆ ಹೊಡೆದ್ರು ಹೆದರದೆ ಅಲಗಾಡದೆ ಇರೋ ಈ ಕಲ್ಲಿನಾಗಿರ್ಬೇಕು ಅನ್ಸುತ್ತೆ. ಬಟ್ ಮನಸ್ಸಿನಲ್ಲಿ ಏನನ್ನೋ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಜೀವನದಲ್ಲಿ ನಮಗೆ ಸ್ಫೂರ್ತಿ ತುಂಬೋರ್ನ ಅಥವಾ ನಮಗೆ ಹತ್ತಿರವಾಗಿರೋರ್ನ ಅಂಥವ್ರು ಯಾರನ್ನಾದ್ರೂ ಕಳ್ಕೊಂಡ್ರೆ ಬೇಸರ ಆಗೋ ಸಹಜ. ಹಾಗಂತ ಮುಂದೆ ಜೀವನದಲ್ಲಿ ಏನೂ ಇಲ್ಲ ಅನ್ಕೊಂಡ್ರೆ ಹೇಗೆ?
ನಮ್ಮನ್ನು ಬಿಟ್ಟು ಹೋದವರಲ್ಲ ನಮಗಿಂತ ಒಳ್ಳೆಯವರು. ಅವ್ರು ಹೋದ ದಾರಿನೇ ನಮಗೆ ಸ್ಫೂರ್ತಿ, ಅವ್ರ ಸಾಧನೆನೇ ನಮಗೆ ಪಾಠ. ನಾವು ಆ ಗುರಿ ತಲುಪೋದಕ್ಕೆ ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಮ್ಮನ್ನು ಫಾಲೋ ಮಾಡೋ ಕಿರಿಯರು ನಾಳೆ ನಮ್ಮನ್ನು ನಡೆಸ್ಕೋತಾರೆ. ನಮ್ಮ ಹಾಗೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾವು ಕಟ್ಕೊಳ್ಳೋ ಸಂಬಂಧ, ಕಳ್ಕೊಳ್ಳೋ ಬಂಧ ಇವ್ಯಾವು ಕೇಳ್ಪಡ್ತಿದ್ದಲ್ಲ, ಬಯಸೇ ಬಂದಿದ್ದು. ನಾವು ಬರೋರನ್ನ ಸ್ವಾಗತಿಸ್ಬೇಕು, ಹೋಗೋರನ್ನ ಕಳಿಸ್ಕೊಡ್ಬೇಕು. ಯಾಕಂದ್ರೆ ಸಂಬಂಧಗಳ ಸತ್ಯನ ತಿಳ್ಕೊಳ್ಳೋ ಅಷ್ಟರಲ್ಲಿ ನಾವು ಅರ್ಧ ಆಯ್ತು ಮುಗಿಸಿರ್ತೀವಿ. ಮಿಕ್ಕ ಆಯಸ್ಸನ್ನ ನಾವು ಮಾಡ್ಬೇಕಾದ ಕರ್ತವ್ಯ ಕಳಿಬೇಕೆ ಹೊರತು ಕತ್ಲೆ ಕೋಣೆಲಲ್ಲ. ನೀವು ಹೇಳೋದೇನೋ ಸರಿ. ಸಂಬಂಧದ ಸತ್ಯನ ತಿಳ್ಕೊಳ್ಳೋ ಅಷ್ಟರಲ್ಲಿ ನಾವು ಅರ್ಧ ಆಯಸ್ಸನ್ನು ಕಳೆದಿರ್ತೀವಿ. ಆದ್ರೆ ಹುಟ್ಟಿನಿಂದ ಸೃಷ್ಟಿಗೂ ತನಗೂ ಸಂಬಂಧ ತಿಳಿದಿರೋ ಆ ಸೂರ್ಯನ್ ನೋಡಿ, ಈ ಜಗತ್ತಿನ ಸಹವಾಸ ಸಾಕಪ್ಪ ಅಂತ ಹೇಗೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ಅವನು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಜಗತ್ತಿನ ಬೆಳಗು ತನ್ನ ಕರ್ತವ್ಯನ ಮುಗಿಸಿ ತಾಯಿ ಮಡ್ಲಲ್ಲಿ ಮಲ್ಗಕ್ ಹೋಗ್ತಾ ಇದ್ದಾನೆ. ಮತ್ತೆ ಬೆಳಿಗ್ಗೆ ಬರ್ತಾನೆ, ಜಗತ್ಗೆಲ್ಲ ಬೆಳ್ಕೊಡ್ತಾನೆ. ಆ ಜಗತ್ತಲ್ಲಿ ನೀವು ಇದ್ದೀರಾ. ಇನ್ ಮುಂದೆ ನಿಮಗೆ ನನ್ನವ್ರು ಯಾರು ಇಲ್ಲ ಅಂತ ತಿಳ್ಕೊಬೇಡಿ. ನಿಮ್ ಕಷ್ಟ ಸುಖದಲ್ಲಿ ಭಾಗಿಯಾಗೋಕೆ ನಾನಿದ್ದೀನಿ. ಗಾಯತ್ರಿ, ಏನಣ್ಣ? ಜೀವನದಲ್ಲಿ ಹೆಣ್ಮಕ್ಳಿಗೆ ಬಳೆ ಕುಂಕುಮ ತುಂಬಾ ಮುಖ್ಯ ಅಲ್ವಾ? ಹೌದು. ದೇವರು ಯಾವಾಗಲೂ ಒಳ್ಳೆಯವ್ರಿಗೆ ಅನ್ಯಾಯ ಮಾಡ್ತಾನಲ್ವಾ? ಹೌದು. ನಮ್ಮ ಪಕ್ಕದ ಮನೆ ತುಳಸಿ ಜೀವನದಲ್ಲೂ ಅನ್ಯಾಯ ಆಗೋಯ್ತು ಅಲ್ಲ? ಹೌದು. ಪಾಪ ಆ ಹುಡುಗಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಿಂಗೇನು ಅನ್ಸುತ್ತೆ? ಹೇಯ್, ನಾನು ನಿನ್ನೆ ಕೇಳ್ತಿರೋದು, ಹೌದಾ ಅಲ್ವಾ? ಅಮ್ಮನ್ ಕೇಳಿ ಹೇಳ್ತೀನಿ. ನಾನು ನಿನ್ ಕೇಳಿದ್ರೆ ಅಮ್ಮನ್ ಕೇಳ್ತೀನಿ ಅಂತ ಹೇಳ್ತೀಯಾ? ನಂಗೆ ಇದೆಲ್ಲ ಗೊತ್ತಾಗಲ್ಲಣ್ಣ. ಅಮ್ಮನ್ ಕೇಳಿದ್ರೆ ಏನಿದು ಚಿಕ್ಕ ಮಕ್ಕಳ ತರ ರೋಡಲ್ಲಿ ಗಲಾಟೆ? ಏನಿಲ್ಲಮ್ಮ. ಅಮ್ಮ ನೀ ಸುಮ್ಮನೆ ಏನಿಲ್ಲ ಕಣಮ್ಮ, ನೀನ್ ನಡಿ. ಅದು ಯಾಕೋ? ಏನಿಲ್ಲಮ್ಮ. ಅಮ್ಮ, ಅಣ್ಣ ಏನ್ ಹೇಳ್ತಿದ್ದ ಗೊತ್ತಾ? ಕಣ್ಣನ್ನ ಧೂಳಿನಿಂದ ರಕ್ಷಿಸ್ಕೊಳ್ಳೋಕೆ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಎಷ್ಟು ಮುಖ್ಯನೋ, ಕಾಲಿಗೆ ಚಪ್ಲಿನೂ ಅಷ್ಟೇ ಮುಖ್ಯ ಅಂತ. ಹೌದಮ್ಮ. ಹೌದಲ್ಲ? ಏ ಕಳ್ಳಿ, ಚಪ್ಲಿ ಬೇಕಾದ್ರೆ ಅಮ್ಮನ್ ಕೇಳ್ಬೋದಲ್ವಾ? ಅದಕ್ಕೆ ಅಣ್ಣನ್ ಇನ್ಫ್ಲೂಯೆನ್ಸ್ ಬೇಕಾ? ನಡಿ ಹೋಗೋಣ. क्या मांगता है? ಸ್ಲಿಪ್ಪರ್ಸ್. ಹಲೋ, हम्म ಎಷ್ಟಿದು? क्या? ಹೌ ಮಚ್ ಇಸ್ ದಿಸ್? 150 150 150 ಅಂತೆಮ್ಮ. ತುಂಬಾ ಜಾಸ್ತಿ ಆಯ್ತು. 100 ರೂಪಾಯಿ ಕೊಡ್ತಾನೆ ಕೇಳು. एक्सक्यूज मी, हम्म 100 रुपीस देंगे? बाकी 50 रुपए के लिए तू मेरे साथ आएगी क्या? ಬಾಕಿ 50 ರೂಪಾಯಿಗೆ ಇವನ್ನ ಬರ್ತಿ ಅಂತ ಹೇಳ್ತಾರಮ್ಮ. ಅಯ್ಯೋ ಅಣ್ಣ, ಅಣ್ಣ ನನ್ನ ಮಾತು ಕೇಳು. ಅಣ್ಣ, 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 ಬೇಡ ಅಣ್ಣ. ಅಮ್ಮ, ಅಯ್ಯೋ, ಅಯ್ಯೋ, ಅಣ್ಣ. ಹೇಳಮ್ಮ. भिड़ू अब चुनिया मुन्ना आ जाओ अपन के आदमी बच्चे जा रहा है लेने आ तुटा अरे साले मारता है इसको फाड़ल साले को दादागिरी करता है क्या? ಅವ್ನು ಏನು ಹೇಳಿದ ಗೊತ್ತಾ? क्या बोला था? Try to understand what I'm saying, man. क्या बोला तेरे को? You know what he is? बोलना क्या तू दादा हो गया इस इलाके का? ನೀವು ಏನು शांति दिखा मत ಪ್ಲೀಸ್ ಬೇಡಪ್ಪ. ಅವನ್ ಬದಲು ನಾನ್ ನಿಮ್ ಕ್ಷಮೆ ಕೇಳ್ತೀನಿ. ನಾನ್ ನಿಮ್ ಕಾಲಕ್ಕೆ ಬೀಳ್ತೀನಿ. आइंदा नजर आया तो काट डालूंगा साले भाई कुत्ते की तरह मार खा लेता बच गया साला चल भाग निकल यहाँ से अबे चल तेरी माँ की
क्या पकड़ के लाओ उनको। क्या हो रहा है ये? हाँ? ಸರ್ ವಿ ವೆಂಟ್ ಟು ದ ಶಾಪ್ ಸರ್. ನಾವು ಚಪ್ಪಲಿ ತಗೊಳಕ್ ಹೋಗಿದ್ವಿ, ಅವರೇ ನನ್ನ ಮಗಳನ್ನ ರೇಗಿಸಿದ್ರು. 150 ರೂಪಾಯಿ ಚಪ್ಪಲಿನ 100 ರೂಪಾಯಿ ಕೇಳಿದ್ಕೆ ಬಾಕಿ 50 ರೂಪಾಯಿಗೆ ನನ್ನ ತಂಗಿನ ಬರ್ತೀಯ ಅಂತ ಕೇಳ್ತಾರೆ. ನೀವು ಕರ್ನಾಟಕದವರಾ? ಹೌದು ಸರ್, ನಮ್ಮ ತಂದೆ ಇಲ್ಲೇ ವಿಜಯ ಬ್ಯಾಂಕ್ ಕೆಲಸ ಮಾಡ್ತಿದ್ದಾರೆ. ನಾವು ಈ ಊರಿಗೆ ಈಗ ತಾನು ಹೊಸದಾಗಿ ಬಂದಿದ್ದೀವಿ. ನೋಡಿ, ನೀವು ಬಾಂಬೆಗೆ ಹೊಸಬ್ರು, ಆದ್ರೆ ಇವರ ಗಲಾಟೆ ನಮಗೆ ಹಳೆದು. ಇವರ ಜೊತೆ ಜಗಳ ಆಡಿದ್ರೆ ಏನೂ ಪ್ರಯೋಜನ ಇಲ್ಲ. ಯು ಶುಡ್ ಕಂಪ್ಲೇಂಟ್ ಟು ದ ಪೊಲೀಸ್. ಐ ಆಮ್ ಸಾರಿ ಸರ್. ಇಟ್ಸ್ ಆಲ್ ರೈಟ್, ಬಟ್ ಡೋಂಟ್ ರಿಪೀಟ್ ದಿಸ್. ಬೈ ದ ವೇ, ನೀವೆಲ್ಲಿರೋದು? ವಿಲೇಪಾರ್ಲಿ. ಬನ್ನಿ, ನಾನು ಆ ಕಡೆ ಹೋಗ್ತಾ ಇದ್ದೀನಿ, ಡ್ರಾಪ್ ಮಾಡ್ತೀನಿ. ಹೇ ದಾಮೋದರ್, ಟೇಕ್ ದಮ್ ಟು ದ ಚೌಕಿ ಅಂಡ್ ಕೀಪ್ ಇನ್ ಟಚ್ ವಿತ್ ಮೀ. ನಡೀರಿ. ಸರ್, ನೀವು ಕನ್ನಡ ಮಾತಾಡ್ತಿದ್ದೀರಾ? ನಾನು ಹುಬ್ಳಿನಲ್ಲಿ 5 ವರ್ಷ ಸರ್ವಿಸ್ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ.